ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಮಹಾನಗರ ಪಾಲಿಕೆಯ 10 ವರ್ಷಗಳ ಕಾಲ ದಿನಗೂಲಿ ಕಾರ್ಮಿಕರಿಗೆ ಸೇವೆ ಸಲ್ಲಿಸಿ ನಂತರ ಸಕ್ರಮಗೊಂಡು ವಯೋನಿವೃತ್ತಿಯಾಗಿರುವ ಸುಮಾರು 150 ನೌಕರರಿಗೆ ಬಾಕಿ ಉಳಿದಿರುವ ಉಪದಾನ ನೀಡಬೇಕೆಂದು ಸಾಕಷ್ಟು ಬಾರಿ ಪಾಲಿಕೆ ಅಧಿಕಾರಿಗಳು ಮನವಿ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಹಾಗಾಗಿ ಸಂಕಷ್ಟದ ನಿವೃತ್ತ ನೌಕರರಿಗೆ ಕೂಡಲೇ ಉಪದಾನ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಗಸ್ಟ್ 24ರಂದು ಬೆಳಗ್ಗೆ 11 ಗಂಟೆಗೆ ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ಮಹಾನಗರ ಪಾಲಿಕೆಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ವೀರಭದ್ರಪ್ಪ ಸಿಂಪಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಾಲಿಕೆಯಿಂದ ನಿವೃತ್ತರಾದ ಒಟ್ಟು 250 ಮಂದಿಯಲ್ಲಿ 124 ಮಂದಿಗೆ ಉಪದಾನ ನೀಡಲಾಗಿದೆ. ಆದರೆ ಉಳಿದವರಿಗೆ ನೀಡಬೇಕಾಗಿದೆ. ಈ ಕುರಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೀಡಿದೆ ಮತ್ತು ಸರ್ಕಾರದ ಆದೇಶವನ್ನು ಪರಿಶೀಲಿಸದೆ DMA ಹಾಗೂ ಪಾಲಿಕೆ ಅಧಿಕಾರಿಗಳು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಳೆದ ಜೂನ್ 13ರಂದು ಪ್ರತಿಭಟನೆ ಮಾಡಿ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ DMA ಅವರಿಗೆ ಶಿಫಾರಸು ಮಾಡಲು ಮನವಿ ಮಾಡಿದರೂ ನಿರ್ಲಕ್ಷ್ಯ ತೋರಿದ್ದಾರೆ. ಇದನ್ನು ಖಂಡಿಸಿ ಮತ್ತು ಸರ್ಕಾರದ ಗಮನ ಸೆಳೆಯಲು ಮತ್ತು ಸಂಕಷ್ಟದಲ್ಲಿರುವ ನಿವೃತ್ತ ನೌಕರರಿಗೆ ಉಪದಾನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ನಿಮ್ಮೆಲ್ಲರನ್ನು ನೋಡಿ ಮೊದಲನೇದಾಗಿ ಸಂತೋಷ, ಖುಷಿಯನ್ನು ಹಂಚ್ಕೋತಾ ಇದ್ದೀನಿ. ನಾನು ಇನ್ನೂ ಜೀವಂತ ಇದ್ದೀನಿ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ತೋರಿಸ್ಕೊಟ್ಟಂಗಾಯಿತು. ಆದರೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ 2021ರಲ್ಲಿ ಜನ್ಮ ತಾಳದ ಮೂಲಕ 2023ರಲ್ಲಿ ನಮ್ಮ ಅನೇಕ ಸಮಸ್ಯೆಗಳು, ಯಾಕಂದರೆ ನಮಗೇನಾಗಿದೆ ಅಂತಂದರೆ DMA ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಮ್ಗೆ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಏನೇ ಕೇಳ್ರಿ, ನಾವು ಅಂದೇವು ನೋಡ್ರಿ, ನಮ್ಗೆ 10 ವರ್ಷ ದಿನಗೂಲಿ ಮಾಡೀವಿ, 10 ವರ್ಷ ಆದ ಮೂಲಕ ನಮ್ಗೆ ಅರ್ಹತಾದಾಯಕ ಸೇವೆ 247 ಕೊಡ್ರಿ ಅಂದೇವು ನಾವು. ಅಂದ್ರೆ ಅವ್ರು ಏನು ಮಾಡಿದ್ರು, 247A ನಿಮಗೆ ಬರಲ್ಲರಪ್ಪ, ನಿಮಗೆ 248A ಬರ್ತದ ತೋರಿ ಅಂತ ಹೇಳಬೇಕಾಗಿತ್ತು. 7-8 ವರ್ಷ ಸತಾಸಿದ್ರು. 7 ಸತಾರಿಸಿದ ಮೂಲಕ 2025ರಲ್ಲಿ ಹೋದ ವರ್ಷ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭಾಳ ಒಂದು ಮೈ ತೊಗೊಂಡ ಮೂಲಕ ಶರಣಪ್ರಕಾಶ್ ಪಾಟೀಲರು, ಆನಂತರ ಪ್ರಿಯಾಂಕಾ ಖರ್ಗೆ ಅವರು, ಆನಂತರ B. ಸುರೇಶ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರು ಒಂದು ಇದ್ರ ಮ್ಯಾಗ ಒಂದು ಸರ್ಕಾರ ಆದೇಶ ಇದ್ದರೂ ರೊಕ್ಕ ಕೊಡ್ಲಿಕ್ಕೆ ಇವ್ರು ಇನ್ಪ್ಲೇಸ್ ಮಾಡಬೇಕಾಯ್ತು. ಅಂದ್ರೆ ನಮಗೆ ಎಷ್ಟು ಮಹಾನಗರ ಪಾಲಿಕೆ ಅಂದರೆ ಸ್ಥಳೀಯ ಸಂಸ್ಥೆಗಳನ್ನು ಎಷ್ಟು ನಿರ್ಲಜ್ಜವಾಗಿ ಕಾಣ್ತಾರೆ DMA ಅವರಾಗಲಿ ಮತ್ತು ಮಹಾನಗರ ಪಾಲಿಕೆಯವರಾಗಲಿ ಅನ್ನೋಕ್ಕೆ ಇದೊಂದು ಉದಾಹರಣೆ. 7-8 ವರ್ಷ ಆದ್ಮೇಲೆ ನಮಗೆ ಈಗ ಕೊಟ್ಟಿದ್ದಾರೆ, ಒಟ್ಟು 150 ಮಂದಿಗೆ ಉಪದಾನ ಕೊಟ್ಟಿದ್ದಾರೆ. ಅಂದರೆ ನಾವು ದಿನಗೂಲಿ ಸೇವೆ ಮಾಡೋ ಮೂಲಕ ನಮಗೆ ಸೇವೆ ಕಮ್ಮಿ ಆಗ್ತದೆ. ಹಾಗಾಗಿ ನಮ್ಗೆ 2 ವರ್ಷ 3 ವರ್ಷ 1 ವರ್ಷ ಹಿಂಗೆ ಹಾಕಿ ಕೊಡ್ತಾರೆ. ಇದಕ್ಕೆ 2 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮವಾಗಿ ತೋಡಿದ್ದಂದರೆ ಕಲಬುರಗಿ ಮಹಾನಗರ ಪಾಲಿಕೆ ಮಾತ್ರ. ಒಟ್ಟು 250 ಮಂದಿಯಲ್ಲಿ 124 ಮಂದಿ ಪೌರ ಕಾರ್ಮಿಕರಿದ್ದಾರೆ. 124 ಮಂದಿ ಪೌರ ಕಾರ್ಮಿಕರು, 26 ಮಂದಿ ಕಚೇರಿ ಸಿಬ್ಬಂದಿಯವರು, ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಒಟ್ಟೀಗ ನಮ್ಗೆ 2 ಕೋಟಿ ರೂಪಾಯಿಯನ್ನು ನಾವು ತೊಗೊಂಡಿದ್ದೀವಿ. ಇನ್ನೊಂದು 3-4 ಜನ ಅಷ್ಟೇ ಉಳಿದಾರೆ, ಅವು ಆಫೀಸಿಯಲ್ ಸರ್ವಿಸ್ ಬುಕ್ ಆದ್ರಿಂದ. ಇದು ತೊಗೋಬೇಕಾದ್ರೆ ನಮ್ಗೆ 7-8 ವರ್ಷ ಹಿಡಿತು. ಇದರಲ್ಲಿ 10-12 ಮಂದಿ ಸತ್ತು ಹೋದರು. ರಿಟೈರ್ ಆದ ಮೂಲಕ ಕಾರ್ಪೊರೇಷನ್ದವರಿಗೆ ನಮ್ಗೆ ಅನಾರೋಗ್ಯ ಕಾಡೋದು ಕಾರ್ಪೊರೇಷನ್ದವರಿಗೆ ಜಾಸ್ತಿ. ಯಾಕಂದರೆ ಅದರಾಗ ಪೌರ ಕಾರ್ಮಿಕರಿಗೆ ಜಾಸ್ತಿ. ಯಾಕಂದರೆ ಅವರು ಸಂಧ್ಯಾಗ ಕೆಲಸ ಮಾಡಿ ದ್ವಾಮಿ ಗಿಳಿ ಕಟ್ಸ್ಕೊಂಡು ಕಷ್ಟಪಡೋರಂದ್ರೆ ನಮ್ಮ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ,
ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.